ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಾ ಶೆಟ್ಟಿ ವ್ಲಾಗ್ಸ್. ಸೊ ಇವತ್ತು ನಾನು ಒನ್ ಪಾಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒನ್ ಪಾಟ್ ರೆಸಿಪಿ ಅಂದರೆ ಎಗ್ ಬಿರಿಯಾನಿ. ಸೊ ಇಲ್ಲಿ ಫಸ್ಟು ಒಂದು ಕುಕ್ಕರ್ ಅಥವಾ ಕಡಾಯಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸ್ಪೈಸಸ್ನೆಲ್ಲ ಹಾಕ್ತಾಯಿದ್ದೀನಿ. ಲೈಕ್ ಪಲಾವ್ ಎಲೆ, ಮರಾಠಿ ಮೊಗ್ಗು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸೋಂಪನ್ನ ಹಾಕಬೇಕು. ಸೋಂಪೆಲ್ಲ ಹಾಕಾದ್ಮೇಲೆ ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದನ್ನು ಫುಲ್ಲು ಬ್ರೌನ್ ಆಗೋ ಥರ ನೀಟಾಗಿ ಫ್ರೈ ಮಾಡಬೇಕು. ಮತ್ತು ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫುಲ್ಲು ಎಲ್ಲ ನೀಟಾಗಿ ರೋಸ್ಟ್ ಆಗಬೇಕು. ಆನಿಯನ್ನು ಚೆನ್ನಾಗಿ ಅದನ್ನು ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಅದನ್ನು ನೀಟಾಗಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಏನಂತ ಹೇಳಿದ್ರೆ ಈರುಳ್ಳಿ ಫ್ರೈ ಚೆನ್ನಾಗಿ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡಬೇಕು. ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀವಿ ನೋಡಿ, ಈ ಥರ ಆಗಬೇಕು. ಚೆನ್ನಾಗಿ ರೋಸ್ಟ್ ಎಲ್ಲ ಆಗಬೇಕು. ನೆಕ್ಸ್ಟು ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಶುಂಠಿ ಟೊಮೆಟೊ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಲೈಕ್ ಟೊಮ್ಯಾಟೊಲಿರೋ ನೀರು ಅಂಶನೆಲ್ಲ ಬಿಟ್ಟು ಅದು ರಸ ಎಲ್ಲ ಬಿಡಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ, ನೀಟಾಗಿ ಈ ಥರ ಫ್ರೈ ಆಗಬೇಕು. ಇದೆಲ್ಲ ನೀರು ಆಲ್ರೆಡಿ ಬಿಟ್ಟಿದೆ. ಮತ್ತು ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್. ಅದು ಬಿಟ್ಟರೆ ನೆಕ್ಸ್ಟು ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನ ಹಾಕಿ ನೀಟಾಗಿ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಿಯನ್, ಹಸಿಮೆಣ್ಸಿನ್ಕಾಯಿ ಮತ್ತು ಚಿಲ್ಲಿ ಪೌಡರೆಲ್ಲ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಬಾಯ್ಲ್ಡ್ ಎಗ್ಗನ್ನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ, ನೀಟಾಗಿ ಫ್ರೈ ಆದಮೇಲೆ ಈ ಥರ ಎಲ್ಲ ಹಾಕಿ ನಾನು ಅಕ್ಕಿನ ಇವಾಗ ತೊಳೆದು ನೀಟಾಗಿ ಒಂದು 20 ಮಿನಿಟ್ಸ್ ನೆನೆ ಹಾಕ್ತಾಯಿದ್ದೀನಿ. ನೋಡಿ ನೀಟಾಗಿ ನೆನೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿಬಿಟ್ಟು ತೊಳೆದು ಅದನ್ನು ನೆನೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಫ್ರೈ ಮಾಡಿರೋಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ, ರಾಕ್ ಸಾಲ್ಟ್ ಕಲ್ಲುಪ್ಪನ್ನ ಹಾಕಿ ಕರೆಕ್ಟಾಗಿ ಲಾಸ್ಟ್ ಒಂದು ಫೈನಲ್ ನೀಟಾಗಿ ತಿರುಗಬೇಕು. ಅದಾದಮೇಲೆ ಪುದೀನ ಹಾಕ್ಬಿಟ್ಟು ನೀಟಾಗಿ ಲಾಸ್ಟ್ ನೀಟಾಗಿ ಮಿಕ್ಸ್ ಮಾಡಾದ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾದ ನಂತರ ಆಲ್ರೆಡಿ ಮೊಟ್ಟೆ ಬೆಂದಿರುತ್ತೆ. ನಾವು ಅದು ಏನೇನಿರುತ್ತೆ ನೋಡಿ, ರೈಸ್ ಹಾಕಬೇಕಾದ್ರೆ ನಾವು ಪಲಾವ್ಗೆಲ್ಲ ಮಾಡ್ತೀವಲ್ವ, ಸೊ ಅದೇ ಥರ ಇಲ್ಲಿ ನಾನು ಸ್ವಲ್ಪ ಬಿಸಿನೀರನ್ನ ಹಾಕ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬಿಸಿನೀರನ್ನ ಹಾಕಿ ಚೆನ್ನಾಗಿ ಅದು ಕುದಿ ಬರಬೇಕು. ತುಂಬ ಚೆನ್ನಾಗಿ ಕುದಿ ಬರಬೇಕು. ಒಂದು 2-3 ಸಲ ಕುದಿ ಬಂದರೆ ಚೆನ್ನಾಗಿ ಆಗಿರುತ್ತೆ ಅಂಥೇಳಿ. ನೋಡಿ ಕುದಿ ಬರ್ತಾಯಿದೆ. ಕುದಿ ಬಂದಾದಮೇಲೆ ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ನೋಡಿ, ಈ ಥರ ಕುದಿ ಬರಬೇಕು. ಅಕ್ಕಿ ತೊಳೆದಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ಟರ್ನ್ ಮಾಡಿ ನೋಡಿ, ಈ ಥರ ಟರ್ನ್ ಮಾಡಬೇಕು ನೀಟಾಗಿ. ಈ ಥರ ಮತ್ತು ಆವಾಗವಾಗ ತಿರುಗಿಸ್ತಾ ಇರಬೇಕು. ಡೈರೆಕ್ಟಾಗಿ ಕ್ಲೋಸ್ ಮಾಡಬಾರ್ದು ಲಿಡ್ನ, ಹಾಗಾಗಿ ತಿರುಗಿಸ್ತಾ ಇರಬೇಕು. ಅದೆಲ್ಲ ಆದಮೇಲೆ ಒನ್ ವಿಷಲ್ ಕೂಗಾದ್ಮೇಲೆ ಆಫ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಫಾರ್ ಮೋರ್ ರೆಸಿಪೀಸ್ ಫಾಲೋ ವೇದಾ ಶೆಟ್ಟಿ ವ್ಲಾಗ್ಸ್. ಸಬ್ಸ್ಕ್ರೈಬ್. ಥ್ಯಾಂಕ್ಸ್.